ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಕಾಡೆಮಿಕ್ ಇಯರ್ 2024-25ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಈಗಾಗಲೇ ಸಹ ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡೋದಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾವೊಂದು ಸ್ಕಾಲರ್ಶಿಪ್ಪನ್ನು ಬಿಟ್ಟಿದ್ದಾರೆ, ಈ ಒಂದು ಸ್ಕಾಲರ್ಶಿಪ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಇದಕ್ಕಿರುವಂತಹ ಎಲಿಜಿಬಿಲಿಟಿ ಏನು, ಸ್ಟೂಡೆಂಟ್ಸು ಯಾರೆಲ್ಲ ಅಪ್ಲೈ ಮಾಡ್ಬೋದು, ಇದರಲ್ಲಿ ಎಷ್ಟು ದುಡ್ಡು ಬರುತ್ತೆ, ಯಾವ ವೆಬ್ಸೈಟಲ್ಲಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು, ಎಲ್ಲದರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನೂ ಸಹ ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಕೇಳ್ತಿದ್ರು, ಸರ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಯಾವಾಗ ಸರ್ ಓಪನ್ ಆಗುತ್ತೆ, ಈ ಒಂದು ಸ್ಕಾಲರ್ಶಿಪ್ಸು ಯಾವ ಸ್ಕಾಲರ್ಶಿಪ್ಸ್ ಇದ್ದಾವೆ ಸರ್, ಈ ಒಂದು ಸ್ಕಾಲರ್ಶಿಪ್ಸನ್ನು ಯಾವ ರೀತಿ ಅಪ್ಲೈ ಮಾಡ್ಬೋದು, ಯಾವೆಲ್ಲ ಓಪನ್ ಆಗಿದ್ದಾವೆ ಅಂತ ನೀವು ಕೇಳ್ತಿದ್ರಿ. ಮೊದಲಿಗೆ ಹೇಳ್ತೀನಿ ನೋಡಿ, 2024-25ನೇ ಸಾಲಿನ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಈಗ ಬಿಟ್ಟಿರುವಂತಹ ಸ್ಕಾಲರ್ಶಿಪ್ಪು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳಿಬಿಟ್ಟು ಈಗಾಗಲೇ ಸ್ಟೂಡೆಂಟ್ಸ್ ನೀವು ಸಹ ಸಾಕಷ್ಟು ಕಡೆ ಕೇಳಿರ್ತೀರಾ. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಅಂದರೆ NSP ಸ್ಕಾಲರ್ಶಿಪ್ ಅಂತ ಹೇಳಿಬಿಟ್ಟು ಈ ಒಂದು NSP ಸ್ಕಾಲರ್ಶಿಪ್ಗೆ 2024-25ನೇ ಸಾಲಿನ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು. ಆ್ಯಂಡ್ ಹಾಗೇನೂ ಸಹ 2023-24ನೇ ಸಾಲಿನ ಅಂದರೆ ಲಾಸ್ಟ್ ಇಯರ್ಸ್ ಅಪ್ಲೈ ಮಾಡಿರುವಂಥ ಸ್ಟೂಡೆಂಟ್ಸು ಈಗ ರಿನ್ಯೂವಲ್ ಆದರೆ ಮಾಡ್ಕೋಬೋದು ಆಗಿರುತ್ತೆ. ಈ ಒಂದು ಸ್ಕಾಲರ್ಶಿಪ್ಗೆ ಯಾರೆಲ್ಲ ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ ನೋಡಿ. UG ಕೋರ್ಸಸ್ಸನ್ನು ಮಾಡೋವಂಥ ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದು. ಆ್ಯಂಡ್ ಹಾಗೇನೂ ಸಹ PG ಕೋರ್ಸ್ಗಳನ್ನು ಮಾಡೋವಂಥ ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದು. ಅಂದರೆ 2023-24ನೇ ಸಾಲಿನಲ್ಲಿ ಸೆಕೆಂಡ್ PC ಯಾರಾದರೆ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ, ಈಗ ಒಂದು ನಾರ್ಮಲ್ ಡಿಗ್ರಿಗೆ ಜಾಯ್ನ್ ಆಗಿರ್ತಾರೆ, ಇಲ್ಲ ಅಂತಂದರೆ BSc BCom ಅಥವಾ ಈ ವರ್ಷ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗುವಂಥ ಸ್ಟೂಡೆಂಟ್ಸ್ ಎಲ್ಲರೂ ಸಹ ಈ ಒಂದು ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡ್ಬೋದು ಆಗಿರುತ್ತೆ. ಆ್ಯಂಡ್ ಹಾಗೇನು PG ಕೋರ್ಸ್ಗಳು MCA ಮಾಡುವಂಥ ಸ್ಟೂಡೆಂಟ್ಸು, ಆ್ಯಂಡ್ ಹಾಗೇನು ಸಹ MBA ಮಾಡುವಂಥ ಸ್ಟೂಡೆಂಟ್ಸು, MCom ಸ್ಟೂಡೆಂಟ್ಸು, ಈ ರೀತಿ ಎಲ್ಲ ಒಂದು ಸ್ಟೂಡೆಂಟ್ಸನ್ನು ಸಹ ಅಪ್ಲೈ ಮಾಡ್ಕೋಬೋದು ಆಗಿರುತ್ತೆ. ಬಟ್ ಇದಕ್ಕೆ ಒಂದು ಎಲಿಜಿಬಿಲಿಟಿ ಆದರೆ ಇದೆ. ಏನು ಆ ಒಂದು ಎಲಿಜಿಬಿಲಿಟಿ ಅಂತ ಅಂದರೆ, ನಿಮ್ಮ ಒಂದು ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಬಂದುಬಿಟ್ಟು ಬಿಲೋ 4.5 ಲ್ಯಾಕ್ಸ್ಗಿಂತ ಕಡಿಮೆ ಇರಬೇಕು. ಇನ್ ಕೇಸ್ ಎಬೋ 4.5 ಲ್ಯಾಕ್ಸ್ ಇತ್ತು ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಬಿಲೋ 4.5 ಲ್ಯಾಕ್ಸ್ ಇತ್ತು ಅಂತಂದರೆ ನಿಮ್ಮ ಒಂದು ಆನ್ಯುವಲ್ ಇನ್ಕಮು ನೀವು ಈ ಒಂದು ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡ್ಕೋಬೋದು ಆಗಿರುತ್ತೆ. ಈ ಒಂದು ಸ್ಕಾಲರ್ಶಿಪ್ಸ್ ಅಡಿ ಸ್ಟೂಡೆಂಟ್ಸ್ಗೆ ಯಾವ ರೀತಿ ದುಡ್ಡು ಬರುತ್ತೆ ಅನ್ನೋದನ್ನು ಹೇಳ್ತೀನಿ ನೋಡಿ. UG ಕೋರ್ಸಸ್ಸನ್ನು ಮಾಡೋವಂಥ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ಈ ಒಂದು ಡಿಗ್ರಿ ಡಿಪ್ಲೊಮೊ ಇಂಜಿನಿಯರಿಂಗ್ ಮಾಡೋವಂಥ ಸ್ಟೂಡೆಂಟ್ಸ್ಗಳಿಗೆ ಇದು ಪ್ರತಿ ವರ್ಷವೂ ಸಹ ಇವರಿಗೆ ಸ್ಕಾಲರ್ಶಿಪ್ 12,000 ದುಡ್ಡು ಆದರೆ ಬರುತ್ತೆ. ಅಂದರೆ 3 ವರ್ಷ ಈ ಒಂದು ನಾರ್ಮಲ್ ಡಿಗ್ರಿ ಮಾಡೋವಂಥ ಸ್ಟೂಡೆಂಟ್ಸ್ಗೆ 3 ವರ್ಷ ಟೋಟಲ್ ಬಂದುಬಿಟ್ಟು ಅವ್ರಿಗೆ 36,000 ಹಣ ಆದರೆ ಬರುತ್ತೆ. ಈ ರೀತಿ ನಿಮಗೆ ಪ್ರತಿ ವರ್ಷವೂ ಸಹ 12,000 ಹಣ ಆದರೆ ಸಿಗುತ್ತೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ. ಆ್ಯಂಡ್ ಹಾಗೇನು PG ಕೋರ್ಸಸ್ಸನ್ನು ಮಾಡೋವಂಥ ಸ್ಟೂಡೆಂಟ್ಸ್ಗೆ ಪ್ರತಿ ವರ್ಷವೂ 20,000 ದುಡ್ಡು ಆದರೆ ಸಿಗುತ್ತೆ. ಈ ಒಂದು ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾರು ಎಲಿಜಿಬಲ್ ಇದ್ದಾರೆ ಅನ್ನೋದು ನೋಡೋದಾದರೆ NSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಈಗ ಈ ವರ್ಷ ಯಾರಾದರೂ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಜಾಯ್ನ್ ಆಗ್ತೀರಾ, ಆ್ಯಂಡ್ ಹಾಗೇನು ಸಹ ಈ ಒಂದು ನಾರ್ಮಲ್ ಡಿಗ್ರಿ ಕೋರ್ಸಸ್ಗಳಿಗೆ ಜಾಯ್ನ್ ಆಗ್ತೀರಾ, ಅಂತಹ ಸ್ಟೂಡೆಂಟ್ಸ್ದು PUನಲ್ಲಿ ಅಂದರೆ ಸೆಕೆಂಡ್ PUCನಲ್ಲಿ ಅವ್ರದ್ದು ಮಾರ್ಕ್ಸು 80% ಇರಬೇಕು. 80% ಆ್ಯಂಡ್ ಎಬೋ ಇದ್ದರೆ ಅಷ್ಟೇ ಅಂತಹ ಸ್ಟೂಡೆಂಟ್ಸು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಮಿನಿಮಮ್ 80% ಆದರೆ ಇರಬೇಕು. ಇನ್ ಕೇಸ್ ನಿಮ್ಮದು 80% ಇಲ್ಲ ಅಂತಂದರೆ ಸೆಕೆಂಡ್ PUCನಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಕೇಳ್ತಿರ್ತಾರೆ, ಸರ್ ನಾನೀಗ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಿದ್ದೀನಿ ಸರ್, ಈ ವರ್ಷ ನಾನು ಹೊಸದಾಗಿ NSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೋಬೋದಾ ಅಂತಂದರೆ ಖಂಡಿತವಾಗ್ಲೂ ಸಹ ನೀವು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವೇನಾದರೂ ಫಸ್ಟ್ ಇಯರಲ್ಲಿ ಅಪ್ಲೈ ಮಾಡಿದರೆ ಅಷ್ಟೇ ರಿನ್ಯೂವಲ್ ನಾವು ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಹೊಸದಾಗಾದರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಹೊಸದಾಗಿ ಯಾರಾದರೆ 2024-25ನೇ ಸಾಲಿನಲ್ಲಿ ಈ ಒಂದು ಡಿಗ್ರಿ ಕೋರ್ಸಸ್ಗಳಿಗೆ ಜಾಯ್ನ್ ಆಗ್ತಾರೆ, ಆ್ಯಂಡ್ ಹಾಗೇನೂ ಸಹ ಈ ಒಂದು PG ಕೋರ್ಸಸ್ಗಳಿಗೆ ಜಾಯ್ನ್ ಆಗ್ತಾರೆ, ಅಂಥ ಸ್ಟೂಡೆಂಟ್ಸ್ ಅಷ್ಟೇ ಅಪ್ಲೈ ಮಾಡ್ಕೋಬೋದು. ಸರ್ ನಾನೀಗ ಸೆಕೆಂಡ್ ಇಯರ್ ಓದ್ತಿದ್ದೀನಿ ಸರ್, ನಾನೀಗ ಥರ್ಡ್ ಇಯರ್ ಓದ್ತಿದ್ದೀನಿ, ಈಗ ನಾನು ಫ್ರೆಶ್ ಆಗಿ ಅಪ್ಲೈ ಮಾಡ್ಬೋದು ಅಂತಂದರೆ ಖಂಡಿತವಾಗ್ಲೂ ಸಹ ಈ ಒಂದು NSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಎಲಿಜಿಬಿಲಿಟಿ ನೀವು ಇಲ್ಲಿ ನೋಡ್ಬೋದು. ಈ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತ ಅಂದರೆ ನಿಮ್ಮದು ಸೆಕೆಂಡ್ PUCನಲ್ಲಿ ಮಾರ್ಕ್ಸು ಮಿನಿಮಮ್ 80% ಇರಬೇಕು. 80%ಗಿಂತೂ ಎಬೋ ಇರಬೇಕು. ಇಲ್ಲ 80% ಆದರೆ ನಿಮ್ಮದು ಕಂಪಲ್ಸರಿಯಾಗಿ ಇರಬೇಕಾಗುತ್ತೆ. ಆ್ಯಂಡ್ ಹಾಗೇನು ಸರ್ ನಾನು ಈಗಾಗಲೇ ಸಹ ಫಸ್ಟ್ ಇಯರಲ್ಲಿ ಅಪ್ಲೈ ಮಾಡಿದ್ದೆ ಸರ್, ನಾನೀಗ ಸೆಕೆಂಡ್ ಇಯರು, ನನಗೇನು ಸರ್ ಮಾರ್ಕ್ಸ್ ಎಲಿಜಿಬಿಲಿಟಿ ಅಂತ ಅಂದರೆ, ಈಗ ನೀವು ಸೆಕೆಂಡ್ ಇಯರ್ ಓದ್ತಿದ್ದೀರಾ ಅಂತ ಅಂದರೆ ನಿಮ್ಮದು ಫಸ್ಟ್ ಇಯರಲ್ಲಿ ಮಿನಿಮಮ್ 50% ಆದರೆ ಇರಬೇಕಾಗುತ್ತೆ. ಮಿನಿಮಮ್ 50% ಇದ್ದರೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ರಿನ್ಯೂವಲನ್ನು ಮಾಡ್ಕೋಬೋದು. ಅಂದರೆ ನೀವೀಗ ಅಪ್ಲಿಕೇಶನ್ ಏನು ಹಾಕಿರ್ತೀರ ಫಸ್ಟ್ ಇಯರಲ್ಲಿ, ಆ ಒಂದು ಅಪ್ಲಿಕೇಶನನ್ನು ರಿನ್ಯೂವಲ್ ಮಾಡಬೇಕಾಗುತ್ತೆ ಕಂಪಲ್ಸರಿಯಾಗಿ. ಈ ರೀತಿ ಆದರೆ ಇಷ್ಟೆಲ್ಲ ಎಲಿಜಿಬಿಲಿಟೀಸ್ ಆದರೆ ಇರ್ತವೆ. ಈಗ ನೆಕ್ಸ್ಟ್ ಯಾವೊಂದು ವೆಬ್ಸೈಟಲ್ಲಿ ಅಪ್ಲೈ ಮಾಡೋದು ಅನ್ನೋದನ್ನು ನೋಡೋಣ ನೋಡಿ. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳ್ಬಿಟ್ಟು ಈಗ ನಿಮಗೆ ಸ್ಕ್ರೀನ್ ಮೇಲೆ ಏನು ಡಿಸ್ಪ್ಲೇ ಆಗ್ತಿದೆ, ಈ ಒಂದು ವೆಬ್ಸೈಟ್ಗೆ ಬನ್ನಿ. ವೆಬ್ಸೈಟ್ಗೆ ಬಂದಿದ್ದ ಆದಮೇಲೆ ಇಲ್ಲಿ ಸ್ಟೂಡೆಂಟ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗಾಗಲೇ ಸಹ ಈ ಒಂದು ಸ್ಕಾಲರ್ಶಿಪ್ ಪೋರ್ಟಲ್ ಅಕಾಡೆಮಿಕ್ ಇಯರ್ 2024-25 ಅಂತ ಈಗಾಗಲೇ ಸಹ ಅಪ್ಡೇಟ್ ಆಗಿದೆ. ಇಲ್ಲಿ ಎಲ್ಲಾನು ಸಹ ನಿಮಗೆ ಡೀಟೇಲ್ಸ್ ಆದರೆ ಸಿಗುತ್ತೆ, ಅನೌನ್ಸ್ಮೆಂಟ್ಸು, ಆ್ಯಂಡ್ ಹಾಗೇನು ಸಹ ಸ್ಕಾಲರ್ಶಿಪ್ಸ್ ನೋಡಿ, ಅಪ್ಲೈ ಫಾರ್ ಸ್ಕಾಲರ್ಶಿಪ್ಪು, ಪ್ರೀವಿಯಸ್ ಇಯರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸ್ಟೇಟಸ್ಸು, ಈ ರೀತಿ ಎಲ್ಲನೂ ಸಹ ಡೀಟೇಲ್ಡಾಗಿ ಚೆಕ್ ಮಾಡ್ಕೋಬೋದು ಆಗಿದೆ. ನಿಮಗೆ ಡೀಟೇಲ್ಡ್ ವಿಡಿಯೋ ಬೇಕು, ಡೆಮೋ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್
ಕಮೆಂಟನ್ನು ಮಾಡಿ. ಬಟ್ ಸದ್ಯಕ್ಕೆ ಸಾಕಷ್ಟು ಜನ ಸ್ಟೂಡೆಂಟ್ಸು ಕೇಳ್ತಿದ್ರು, ಸರ್ 2024-25ನೇ ಸಾಲಿನಲ್ಲಿ ಯಾವಾದರೂ ಸ್ಕಾಲರ್ಶಿಪ್ಸ್ ಓಪನ್ ಆಗಿದಾವ ಅಂತ. ಈಗಾಗಲೇ ಸಹ NSP ಸ್ಕಾಲರ್ಶಿಪ್ಪನ್ನು ಓಪನ್ ಮಾಡಿದ್ದಾರೆ. NSP ಸ್ಕಾಲರ್ಶಿಪ್ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳಿಬಿಟ್ಟು ನಾನು ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡೋದು ಆ್ಯಂಡ್ ಹಾಗೇನೂ ಸಹ ಈ ಒಂದು ಸ್ಕಾಲರ್ಶಿಪ್ಗೆ ಇರುವಂತಹ ಎಲ್ಲ ಕ್ರೈಟೀರಿಯಾನ ಹೇಳಿದ್ದೀನಿ. ಆ್ಯಂಡ್ ಹಾಗೇನೂ ಒಂದು ಮಿಸ್ ಮಾಡಿದೆ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿರ್ತಾರೆ, ಸರ್ ಯಾವೊಂದು ಕ್ಯಾಟಗರಿ ಸ್ಟೂಡೆಂಟ್ಸು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿಬಿಟ್ಟು. ನೀವು ಯಾವುದೇ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿರಿ ಖಂಡಿತವಾಗ್ಲೂ ಸಹ ಅಪ್ಲೈ ಮಾಡ್ಬೋದು. ಅದು OBC ಅಂತಾರ ಅಥವಾ SC ಕ್ಯಾಟಗರಿ, ST ಕ್ಯಾಟಗರಿ, ಸರ್ ಜನರಲ್ ಅವರು ಅಪ್ಲೈ ಮಾಡ್ಬೋದಾ ಅಂತಂದರೆ ಖಂಡಿತವಾಗ್ಲೂ ಸಹ ಅಪ್ಲೈ ಮಾಡ್ಬೋದು. ಎಲ್ಲರೂ ಅಪ್ಲೈನ ಮಾಡ್ಕೊಳ್ಳಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅವ್ರದ್ದು. ಯಾರ್ದಾದ್ರೆ ನಿಮ್ಮದು ಸೆಕೆಂಡ್ PUCಯಲ್ಲಿ 80% ಇದೆಯೋ ಅಂಥ ಸ್ಟೂಡೆಂಟ್ಸು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಒಂದು ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಬಂದುಬಿಟ್ಟು ಬಿಲೋ 4.5 lakhsಗಿಂತ ಕಡಿಮೆ ಇತ್ತು ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಮುಂದಿನ ದಿನಗಳಲ್ಲಿ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು. ಆ್ಯಂಡ್ ಹಾಗೇನೂ ಸಹ ಇದ್ರ ಬಗ್ಗೆ ಡೀಟೇಲ್ಡ್ ವೀಡಿಯೋಸನ್ನು ಮುಂದೆ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಓಪನ್ ಮಾಡಿದರೆ ಸ್ಟೂಡೆಂಟ್ಸ್ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಂಥ ಸ್ಟೂಡೆಂಟ್ಸ್ ಕಂಪಲ್ಸರಿಯಾಗಿ ಅಪ್ಲೈ ಮಾಡಿ. ಆ್ಯಂಡ್ ಹಾಗೇನು ಪ್ರೀವಿಯಸ್ ಇಯರ್ಸ್ ಅಪ್ಲೈ ಮಾಡಿರುವಂಥ ಸ್ಟೂಡೆಂಟ್ಸು ನಿಮ್ಮ ಒಂದು ಅಪ್ಲಿಕೇಶನ್ಸನ್ನು ರಿನ್ಯೂವಲ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅಪ್ಲಿಕೇಶನ್ ರಿನ್ಯೂವಲ್ ಮಾಡಿದ್ರೆ ಅಷ್ಟೇ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಆದರೆ ಸಿಗುತ್ತಾ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.